ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. 3ನೇ ದಿನದ ಸ್ಟೋರಿ. ಬ್ರಹ್ಮಚಾರಿಣಿ ಮನೆಗೆ ಹೋದರು ಮದುವೆ ವಿಚಾರವಾಗಿ ಮಾತಾಡೋದಕ್ಕೆ ಅಪ್ಪ ಅಮ್ಮನ ಹತ್ರ, ಅಂತಂದರೆ ಹಿಮಾವತ ಮತ್ತು ಮೀನಾ ಅವ್ರ ಹತ್ರ ಮಾತಾಡೋದಕ್ಕೋಸ್ಕರ. ಏನಾಗುತ್ತೆ ಅಂತ ಮುಂದೆ ಕ್ಯೂರಿಯಸ್ ಆಗಿದ್ದೀರಾ. ಐ ನೋ ನೀವೆಲ್ಲರೂ ಕ್ಯೂರಿಯಸ್ ಆಗಿದ್ದೀರಾ, ಕಾಯ್ತಾ ಇದ್ದೀರಾ ಅಂತ ಗೊತ್ತು. ತುಂಬ ಇಂಟ್ರೆಸ್ಟ್ ಆಗಿದೆ ಸ್ಟೋರಿ, ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಸೊ ಪಾರ್ವತಿ ಅಂತಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿಯಾಗಿ ಕೈಲಾಸದಲ್ಲಿ ಅಂತಂದರೆ ಗಂಗಾವರ್ತನದಲ್ಲಿ ಮೆಡಿಟೇಟ್ ಮಾಡ್ತಿದ್ರು. ಶಿವಂಗೆ ಗೊತ್ತಾಯಿತು ಇವರೇ ನನ್ನ ಪಾರ್ವತಿ ಶೈಲಪುತ್ರಿಯಾಗಿ ಜನಿಸಿದ್ದಾರೆ ಅಂತ. ಸೊ ಬ್ರಹ್ಮಚಾರಿಣಿ ಆಗಿದ್ದಾರೆ ಅಂತ ಗೊತ್ತಾದಾಗ ಬಂದು ಹೇಳ್ತಾರೆ ಮದುವೆ ಆಗೋಣ ಅಂತ. ಓಕೆ ನೀವು ಹೋಗಿ ಅಂತ ಹೇಳ್ತಾರೆ. ಶೈಲಪುತ್ರಿ ಅಂತಂದರೆ ಬ್ರಹ್ಮಚಾರಿಣಿ ಮನೆಗೆ ಬರ್ತಾರೆ. ಅಪ್ಪ ಅಮ್ಮಗೆ ಹೇಳ್ತಾರೆ. ಅಪ್ಪ ಅಮ್ಮಗೆ ಹಿಮಾವತ ಮತ್ತು ಮೇಯ್ನಾಗಿ ಸ್ವಲ್ಪ ಯಾಕೋ ಡೌಟ್ಫುಲ್ ಆಗುತ್ತೆ. ಏನಿದು ಇಷ್ಟೊಂದು ಕಷ್ಟಪಟ್ಟರು ನನ್ನ ಮಗಳು, ನಿಜನಾ ನೋಡೋಣ ಡೌಟ್ಫುಲ್ ಆಗಿ ಓಕೆ ಅಂತ ಒಪ್ಕೊಳ್ತಾರೆ. ಶಿವನಿಗೆ ಪತ್ರ ಸಹ ಕಳಿಸ್ತಾರೆ. ಶಿವ ಅಂತೂ ತನ್ನ ಕೈಲಾಸದಲ್ಲಿ ತನ್ನ ಗ್ರೂಪ್ ಮೆಂಬರ್ಸ್, ಫ್ರೆಂಡ್ಸು, ಫ್ಯಾಮಿಲಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಅಂತಂದರೆ ಅವ್ರ ಜೊತೆ ಎಲ್ಲ ಫುಲ್ಲು ಎಂಜಾಯ್ ಮಾಡ್ತಿರ್ತಾನೆ ಶಿವ. ದಟ್ ನನ್ನ ಪಾರ್ವತಿ ಸಿಕ್ಬಿಟ್ಲು, ನನ್ನ ಸತಿ ಸಿಕ್ಬಿಟ್ಲು ಅಂತ ತುಂಬ ಎಂಟರ್ಟೈನ್ಮೆಂಟ್, ತುಂಬ ಎಂಜಾಯ್ ಪಾರ್ಟಿ ರೀತಿ ಎಲ್ಲ ಮಾಡ್ತಾಯಿರ್ತಾರೆ. ಹಿಮಾವತಿ ಏನಂತ ಅನ್ಕೊತಾರೆ, ಒಂದು ಲೆಟರ್ನ ಕಳಿಸೋಣ, ಮದುವೆ ಯಾವತ್ತು ಆಮಂತ್ರಣ ಥರ ಲೆಟರ್ನ ಕಳಿಸೋಣ ಅಂತ ಅಂದ್ಕೊಳ್ತಾರೆ. ಲೆಟರ್ ಸಹ ಕಳಿಸ್ತಾರೆ. ಲೆಟರ್ ಅಲ್ಲಿಗೆ ಕೈಲಾಸಕ್ಕೆ ಹೋಗಿ ತಲುಪತ್ತೆ. ಇನ್ನೂ ಖುಷಿ ಶಿವನ್ಗೆ, ಒಬ್ಬ ಮದುವೆ ದಿನ ಗೊತ್ತಾಗ್ಬಿಟ್ಟಿದೆ, ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಇನ್ನೂ ಖುಷಿ ಆಗುತ್ತೆ. ಇಲ್ಲಿ ಅಂತಂದರೆ ಹಿಮಾವತ ಮತ್ತು ಮೇನಾ ಅವರು ಮದುವೆಗೆ ರೆಡಿ ಮಾಡ್ತಾರೆ. ಒಂದು ಪರ್ವತದ ದೊಡ್ಡ ಒಂದು ಮೌಂಟೇನಷ್ಟು ಅನ್ನ, ಉಪ್ಪಿನಕಾಯಿ, ಹಪ್ಪಳ, ಅಂತಂದರೆ ಮದುವೆ ಅಂತಂದ್ರೇ ಎಷ್ಟು ಒಂದು ವಿಜೃಂಭಣೆಯ ಒಂದು ಭೋಜನ ಅಲ್ವಾ. ಮದುವೆಗೆ ಹೋಗಬೇಕು ಅಂತಂದರೆ ಎಲ್ಲರಿಗೂ ಇಷ್ಟ. ಅದು ಮದುವೆ ಊಟ ಮಾಡಬೇಕು ಅಂತಂದರೆ ನಮ್ಮೆಲ್ಲರಿಗೂ ಇಷ್ಟ ಅಲ್ವಾ, ಮಕ್ಳಿಗೆ ನಿಮಗೂ ಇಷ್ಟ. ಸೊ ಅದೇ ರೀತಿ ಮದುವೆ ಊಟ ಅಷ್ಟು ಸ್ವೀಟ್ಸ್ ಅಂತೆ, ಏನೇನೋ ಫುಲ್ಲು ಡೆಸರ್ಟ್ಸ್ ಅಂತೆ, ಐಸ್ ಕ್ರೀಮ್ಸ್ ಎಲ್ಲನೂ ರೆಡಿ ಇರುತ್ತೆ. ಹಾಲ್ ಹೇಗಿರುತ್ತೆ ಅಂತಂದರೆ ಫುಲ್ಲು ಲೈಟಿಂಗ್ಸು, ದೀಪಗಳು, ಫುಲ್ಲು ಫ್ಲವರ್ಸು ಎಲ್ಲ. ಇಡೀ ಪ್ರಪಂಚದಲ್ಲಿ ಯಾವ್ಯಾವುದು ಒಂದು ಫ್ಲವರ್ ಒಂದು ಎಕ್ಸಿಸ್ಟೆನ್ಸ್ ಇದೆಯೋ ಆ ಎಲ್ಲ ಫ್ಲವರ್ಸ್ನೂ ತರಿಸ್ತಾರೆ. ಎಲ್ಲ ಕಲರ್ಸ್ ಫ್ಲವರ್ಸು, ಇದಿಲ್ಲ ಅಂತ ಏನೂ ಇಲ್ಲ, ಎಲ್ಲನೂ ಇರುತ್ತೆ ಆ ಮದುವೆಯಲ್ಲಿ. ಅಂತಂದರೆ ಆ ಹಾಲಲ್ಲಿ ಅಷ್ಟು ಚೆನ್ನಾಗಿ ಒಂದು ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಮ್ಯಾಜಿಷಿಯನ್ ವಿಶ್ವಕರ್ಮ ಅವ್ರನ್ನ ಅರೇಂಜ್ ಮಾಡೋದಕ್ಕೆ ಹೇಳಿರ್ತಾರೆ. ನೀವೇ ಸೆಟಪ್ ಹಾಕಬೇಕು, ಮದುವೆನ ಅಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಸೆಲೆಬ್ರೇಷನ್ ಇರುತ್ತೆ. ಶೈಲಪುತ್ರಿಗೆ ತುಂಬ, ಅಂದರೆ ಬ್ರಹ್ಮಚಾರಿಣಿಗೆ, ಈಗ ಬ್ರಹ್ಮಚಾರಿಣಿ ಅಲ್ವಾ, ಸೊ ಅಷ್ಟು ಗ್ರ್ಯಾಂಡ್ ಡ್ರೆಸ್ಸು, ತುಂಬ ಚೆನ್ನಾಗಿರುವಂತಹ ಮೇಕಪ್ ಎಲ್ಲನೂ ಅರೇಂಜ್ ಮಾಡಿರ್ತಾರೆ. ಮದುವೆ ದಿನ ಬಂತು, ಒಂದು ಪ್ರೊಸೆಷನ್ನ ಮಾಡ್ಕೊಂಡು ಹೋಗೋಣ ಅಂದರೆ ಸಂಭ್ರಮ ಅಲ್ವಾ. ಮದುವೆ ಅಂತಂದ್ರೇ ಸಂಭ್ರಮ. ತಿರ್ಗಾ ಶಿವ ಪಾರ್ವತಿ ಮದುವೆ ಆಗ್ತಿದೆ, ಇಬ್ಬರು ಒಂದಾಗ್ತಿದ್ದಾರೆ ಅನ್ನುವಂಥ ಒಂದು ಖುಷಿಗೆ ಒಂದು ಪ್ರೊಸೆಷನ್ ಅಂತಂದರೆ ಒಂದು ಏನಂತ ಹೇಳೋದು, ಒಂದು ಇದರಲ್ಲಿ ಬರ್ತಾರಲ್ಲ, ಈಗ ಗಣೇಶ ಎಲ್ಲ ಒಂದು ವಿಸರ್ಜನೆ ಮಾಡುವಾಗ ಒಂದೆಲ್ಲರೂ ಲೈನಾಗಿ ಬರ್ತಾರಲ್ಲ, ಒಂಥರ ಈ ಮೆರವಣಿಗೆ. ಪ್ರೊಸೆಷನ್ ಅಂದರೆ ಮೆರವಣಿಗೆ. ಸೊ ಮೆರವಣಿಗೆಯಲ್ಲಿ ಎಲ್ಲರೂ ಬರ್ತಾರೆ. ಅದರಲ್ಲಿ ದೇವಾನುದೇವತೆಗಳು, ಗಾಡೆಸ್ಸು ಮತ್ತು ಪ್ರಾಣಿಗಳು ಮತ್ತು ಎಲ್ಲರೂ, ಯಾರಿಲ್ಲ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ದೇವಾನುದೇವತೆಗಳು, ಗಾಡ್ಸು ಎಲ್ಲರೂ ಪ್ರೊಸೆಷನಲ್ಲಿ ಇರ್ತಾರೆ. ಶಿವನು ಒಂದು ಗ್ರ್ಯಾಂಡಾಗಿ ರೆಡಿಯಾಗಿ ಪ್ರೊಸೆಷನಲ್ಲಿ ಬರ್ತಾ ಇರ್ತಾರೆ. ತುಂಬ ಖುಷಿ ಇರುತ್ತೆ ಎಲ್ಲರಿಗೂ ಖುಷಿ ಇರುತ್ತೆ, ಬರ್ತಾ ಇರ್ತಾರೆ. ಬ್ರಹ್ಮಚಾರಿಣಿ ಅಮ್ಮನಿಗೆ ಅಂತಂದರೆ ಮೀನಾ ಅವ್ರಿಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಕಾಡುತ್ತೆ. ನಾವಿಷ್ಟು ಚೆನ್ನಾಗಿ ಸಾಕಿದ್ದೀವಿ, ಅಷ್ಟು ಕಷ್ಟಪಟ್ಟು ಹೋಗಿ ಗಂಗಾವರ್ಧನದಲ್ಲಿ ಕೈಲಾಸದಲ್ಲಿ ಅಷ್ಟು ಕಷ್ಟಪಟ್ಟು ಬಂದಿದ್ದಾಳೆ, ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿದ್ದೀವಿ, ಎಲ್ಲ ಕಂಫರ್ಟ್ ಕೊಟ್ಟಿದ್ದೀವಿ ನಮ್ಮ ಮಗಳಿಗೆ. ಶಿವ ನಿಜವಾಗ್ಲೂ ಶೈಲಪುತ್ರಿಗೆ ಒಂದು ಏನು ಮ್ಯಾಚ್ ಆಗುವಂತಹ ಹುಡುಗನ ಚೆಕ್ ಮಾಡಬೇಕಲ್ಲ ನಾನು ಅಂತ ಡೌಟ್ ಬರುತ್ತೆ. ನಾರದನ್ ಕೇಳ್ತಾರೆ, ನಾನು ಶಿವನ ನೋಡಬೇಕು ಮದುವೆಗಿಂತ ಮುಂಚೆ ಅಂತ. ಸರಿ ನಾರದ ಬನ್ನಿ ಮಾಡಿ ಮೇಲೆ ಹೋಗೋಣ, ಹೆಂಗಿದ್ರು ಪ್ರೊಸೆಷನ್ ಮೆರವಣಿಗೆ ಬರ್ತಾ ಇದೆ, ನಿಮಗೆ ಶಿವ ಆರಾಮಾಗಿ ಕಾಣ್ತಾನೆ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಮೆರವಣಿಗೆ ಬರ್ತಾ ಇರುತ್ತೆ, ದೇವಾನುದೇವತೆಗಳೆಲ್ಲ ಬರ್ತಾ ಇರ್ತಾರೆ. ಮೊದಲು ಪ್ರಭಾಸನ್ನು ನೋಡ್ತಾರೆ. ಇವರೇ ಪ್ರಭಾಸ ತುಂಬ ಒಂದು ವೈಬ್ರೆಂಟಾಗಿ ಕಾಣಿಸ್ತಿರ್ತಾರೆ. ಪ್ರಭಾಸನ್ನು ನೋಡಿ ಮೇನ ಇವರೇ ಇರಬೇಕು ಶಿವ ಅಂತ ಹೇಳ್ತಾರೆ. ಇಲ್ಲ ಇದು ಪ್ರಭಾಸ, ಶಿವ ಪ್ರಭಾಸಗಿಂತ ಇನ್ನೂ ಚೆನ್ನಾಗಿದ್ದಾರೆ, ಇನ್ನೂ ವೈಬ್ರೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಗ್ನಿನ ನೋಡ್ತಾರೆ. ಅಗ್ನಿ ಫುಲ್ ಆಫ್ ಫೈರ್ ಅಲ್ವಾ, ಸೊ ಇವರೇ ಇರಬೇಕು ಖಂಡಿತವಾಗ್ಲೂ, ಶಿವ ಇವರೇ ಇರಬೇಕು ಅಂತ ಅಂದ್ಬಿಟ್ಟು ಮೇಯ್ನಾಗಿ ಅನ್ಸುತ್ತೆ. ಅವಾಗ ಹೇಳ್ತಾರೆ ಇಲ್ಲ ಇವರು ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಯಮಧರ್ಮನ್ ನೋಡ್ತಾರೆ. ಫುಲ್ಲು ಅಂತಂದರೆ ಗಾಡ್ ಆಫ್ ಡೆತ್ ಅಲ್ವಾ ಅವರು.
ಅವ್ರು ನೋಡ್ತಾರೆ ಇಲ್ಲ ಇವ್ರಿಗಿಂತ ತುಂಬ ಚೆನ್ನಾಗಿದ್ದಾರೆ, ಇನ್ನೂ ವೈಬ್ರೆಂಟ್ ಆಗಿರ್ತಾರೆ, ಇನ್ನೂ ಡಿಫ್ರೆಂಟ್ ಆಗಿದ್ದಾರೆ, ತುಂಬ ಲುಕ್ ಇದೆ ಶಿವಂಗೆ, ಇನ್ನೂ ಎನರ್ಜಿ ಇದೆ ಅವ್ರಿಗೆ ಅಂತೆಲ್ಲ ನಾರದ ಹೇಳ್ತಾರೆ. ತುಂಬ ಮೇಯ್ನಾಗಿ ಇನ್ನೂ ಜಾಸ್ತಿ ಸಸ್ಪೆನ್ಸ್ ಶುರುವಾಗುತ್ತೆ, ಕ್ಯೂರಿಯಾಸಿಟಿ ಶುರುವಾಗುತ್ತೆ, ಹೇಗಪ್ಪ ಇದ್ದಾನೆ ಶಿವ, ಹೇಗಿದ್ದಾನೆ, ನಾನು ನೋಡಲೇಬೇಕು ಅಂತ ಇನ್ನೂ ಶುರುವಾಗುತ್ತೆ. ಕೊನೆಗೂ ಪ್ರೊಸೆಷನ್ ಬರುತ್ತೆ, ನೋಡಿ ಅಲ್ಲೇ ಇದ್ದಾನೆ ಶಿವ ಅಂತ. ಮೇಯ್ನಾಗೆ ಫುಲ್ಲು ಶಾಕು, ಏನಪ್ಪ ಇದು, ನನ್ನ ಮಗಳು ಅಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ತಾಳೆ, ಶಿವ ನೋಡಿದ್ರೆ ಆನೆ ಚರ್ಮ ಮತ್ತು ಹುಲಿ ಚರ್ಮ ಇರುವಂತಹ ಬಟ್ಟೆನ ಹಾಕಿದ್ದಾನೆ, ಅವನ ಕೊರಳು ಪೂರ್ತಿ ಹಾವುಗಳೆಲ್ಲ ಇದೆ ಅಂತಂದರೆ ಮೇಲ್ಗಡೆ ಚಂದ್ರನ ಇಟ್ಕೊಂಡಿದ್ದಾನೆ, ಅದಾದಮೇಲೆ ಏನೋ ಗಂಗೆ ಬರ್ತಾ ಇದೆ, ಏನೋ ಒಂಥರ ಡಿಫ್ರೆಂಟ್ ಲುಕ್ ಇದೆ ಅಲ್ಲ ಇವನಿಗೆ ಶಿವಂಗೆ ಅಂತ ತಲೆ ಸುದ್ದು ಬಿದ್ದೋಗ್ಬಿಡ್ತಾರೆ. ಮೇಯ್ನ ಅಂತಂದರೆ ಶೈಲಪುತ್ರಿ ಅವರ ಅಮ್ಮ, ಬ್ರಹ್ಮಚಾರಿಣಿ ಅವ್ರ ಅಮ್ಮ. ಎಲ್ಲರಿಗೂ ಭಯ ಆಗಿಬಿಡುತ್ತೆ, ಇದೊಂಥರ ಅಪಶಕುನ ಅಲ್ವಾ, ಯಾರಾದರೂ ಏನಾರ ಫಂಕ್ಷನ್ ದಿನ ಯಾವ್ರಿಗಾರ ಆರೋಗ್ಯ ಇದಾದರೆ ಭಯ ಆಗುತ್ತೆ, ಏನಪ್ಪ ಎಡವಟ್ಟಾಗುತ್ತೆ ಅಂತ ಎಲ್ಲರೂ ಬಂದು ಎಬ್ಬರಿಸ್ತಾರೆ. ಆವಾಗ ಎದೊಳ್ತಾರೆ, ನೀವೆಲ್ಲರೂ ನನಗೆ ಮೋಸ ಮಾಡಿಬಿಟ್ರಿ, ಅಷ್ಟು ಚೆನ್ನಾಗಿದ್ದಾನೆ, ಇಷ್ಟು ಚೆನ್ನಾಗಿದ್ದಾನೆ, ಎನರ್ಜಿ ಇದೆ ಅಂತ ಎಲ್ಲ ಹೇಳಿ ನನಗೆ ಮೋಸ ಮಾಡಿಬಿಟ್ರಿ ನೀವು ಅಂತ ಮೀನಾ ತುಂಬ ಕೂಗಾಡ್ತಾಳೆ. ಆವಾಗ ಬ್ರಹ್ಮಚಾರಿಣಿಗೆ ತುಂಬ ಬೇಜಾರಾಗುತ್ತೆ, ಏನಿದು ಅಮ್ಮ ಈ ರೀತಿ ಮಾಡಿಬಿಟ್ರು ಅಂತ. ಆಮೇಲೆ ಬ್ರಹ್ಮಚಾರಿಣಿ ಯೋಚನೆ ಮಾಡ್ತಾಳೆ, ಹೋಗಿ ಶಿವನಿಗೆ ಹೇಳ, ನೀವು ಲುಕ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಶಿವನಿಗೆ ಬೇಜಾರಾಗುತ್ತೆ, ಏನಪ್ಪ ನನ್ನ ಲುಕ್ನೇ ನೀವು ಇಷ್ಟಪಟ್ಟಿಲ್ಲ ಅಂತ ಬೇಜಾರಾಗುತ್ತೆ. ಅಮ್ಮನಿಗೆ ಶಿವನ ಆಕ್ಸೆಪ್ಟ್ ಮಾಡಿ ಅಂತಂದರೆ ಅಮ್ಮನ ಬಿಟ್ಕೊಟ್ಟಂಗೆ ಆಗುತ್ತೆ. ಇಬ್ರಿಗೂ ಬೇಜಾರು ಮಾಡಬಾರ್ದು ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಶೈಲಪುತ್ರಿ ಅಂತಂದರೆ ಬ್ರಹ್ಮಚಾರಿಣಿಯ ಪೆಟ್ಟಿರುತ್ತೆ, ಹುಲಿ ಟೈಗರ್ ಪೆಟ್ಟು, ಡುಗ್ಗು 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 ಅಂತ ಬರುತ್ತೆ, ಹುಲಿ ಹಿಂಗೆ ಬರುತ್ತೆ, ಡುಗ್ಗು 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 ಅಂತ ಬರುತ್ತೆ. ಸೊ ಎಸ್, ಹುಲಿ ಬರುತ್ತೆ, ಹುಲಿಗೆ ಹೇಳ್ತಾರೆ ನಾವಿವತ್ತು ಲುಕ್ ಚೇಂಜ್ ಮಾಡಬೇಕು ಅಂತ. ಬ್ರಹ್ಮಚಾರಿಣಿ ಈಗ ಬ್ರಹ್ಮಘಂಟ ಒಂದು ವೇಷನ ಧರಿಸ್ತಾಳೆ. ವೇಷ ಅನ್ನೋದಕ್ಕಿಂತ ಇನ್ನೊಂದು ಫಾರ್ಮ್ ಆಫ್ ದೇವತೆ ಆಗ್ತಾರೆ. ಅದು ಯಾವ ರೀತಿ ಅಂತಂದರೆ ಅಂದರೆ ಬ್ರಹ್ಮಘಂಟಾಗೆ 10 ಕೈಗಳಿರುತ್ತೆ, 8 ಕೈಗಳಲ್ಲಿ ಎಲ್ಲ ಅಸ್ತ್ರಗಳು, ಬಿಲ್ಲು, ಬಾಣ, ಕಂಪ್ಲೀಟ್ ಅಸ್ತ್ರಗಳು, ಆಯುಧಗಳೆಲ್ಲ 8 ಕೈಯಲ್ಲಿರುತ್ತೆ. ಇನ್ನು 2 ಕೈಯಲ್ಲಿ, ಒಂದು ಕೈಯಲ್ಲಿ ಸೇಮ್ ಒಂದು ಪರ್ಲ್ಸ್ ಬೀಡ್ ಇರುತ್ತಲ್ಲ ಅದು, ಮತ್ತು ಇನ್ನೊಂದರಲ್ಲಿ ಕಮಂಡಲ. ಲಾಸ್ಟ್ ಟೈಮು ಬ್ರಹ್ಮಚಾರಿಣಿಗೆ ಕಮಂಡಲ ಇತ್ತಲ್ಲ, ಆ ಶುದ್ಧವಾದ ನೀರು. ಸೊ ಅದೇ ರೀತಿ ಒಂದು ಲುಕ್ನ ತಗೊಳ್ತಾರೆ ಆ್ಯಂಡ್ ಹುಲಿ ಮೇಲೆ ಕೂತ್ಕೊಳ್ತಾರೆ. ಅಷ್ಟು ವಿಜೃಂಭಣೆಯಾಗಿ ರೆಡಿಯಾಗಿ, ತುಂಬ ಒಂಥರ ಭಯ ಆಗುತ್ತೆ ಬ್ರಹ್ಮಘಂಟನ ನೋಡಿದ್ರೆ, ನೀವು ಪಿಕ್ಚರಲ್ಲಿ ನೋಡ್ಬೋದು. ಅಷ್ಟು ಭಯ ಆಗುತ್ತೆ, ಫುಲ್ಲು ಫಿಯರ್ಫುಲ್ಲಾಗಿರ್ತಾರೆ, ಅಷ್ಟು ಫಿಯರಸ್ನಾಗಿರ್ತಾರೆ. ಎಲ್ಲರಿಗೂ ಭಯ ಆಗುತ್ತೆ ನೋಡಿ, ಏನಿದು ಬ್ರಹ್ಮಚಾರಿಣಿ ಇಷ್ಟು ಒಂದು ವೈಬ್ರೆಂಟ್ ಇದರಲ್ಲಿ ಬಂದುಬಿಟ್ರು ಲುಕ್ಕಲ್ಲಿ ಅಂತ. ಸರಿ ಅಂದ್ಬಿಟ್ಟು ಪ್ರೊಸೆಷನ್ನ ಸ್ಟಾರ್ಟ್ ಮಾಡಿಕೊಂಡು ಹುಲಿ ಮೇಲೆ ಶಿವನ ಹತ್ರ ಹೋಗ್ತಾರೆ. ಆ್ಯಂಡ್ ಬ್ರಹ್ಮ ಅಂತಂದರೆ ಗಂಟ ಅಂದರೆ, ಆ್ಯಂಡ್ ಆಲ್ಸೋ ಬ್ರಹ್ಮಚಾರಿಣಿ ಕೈಲಿ ಒಂದು ಗಂಟೆ ಸಹ ಇರುತ್ತೆ. ಆ ಗಂಟೆನ ಒಂದು ಸಲ ಈಗ ಅಳ್ಳಾಡಿಸಿದಾಗ ಒಂದು ಪ್ರಪಂಚನೇ ಅಳ್ಳಾಡುವಂತಹ ಒಂದು ಸೌಂಡ್, ತುಂಬ ದೊಡ್ಡ ಸೌಂಡ್, ಘಂಟ ಅದಕ್ಕೇನೆ ಹೇಳೋದು. ಸೊ ಬ್ರಹ್ಮಚಾರಿಣಿ ಅಂತಂದರೆ ಬ್ರಹ್ಮ ಪ್ಲಸ್ ಗಂಟ, ಬ್ರಹ್ಮಘಂಟ ಆಗುತ್ತೆ. ಸೊ ಗಂಟೆ ಅಳ್ಳಾಡಿಸಿದಾಗ ಎಲ್ಲರಿಗೂ ಎಷ್ಟು ಜೋರು ಸೌಂಡ್ ಕೇಳಿಸ್ತಾ ಇರುತ್ತೆ, ಫುಲ್ಲು ದೊಡ್ಡ ಸೌಂಡು. ಸೊ ಸೌಂಡ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಪ್ರೊಸೆಷನ್ ಹತ್ರ. ಗಾಡ್ಗಳಿಗೆ ಅಂದರೆ ಪ್ರೊಸೆಷನ್ ಇರೋರಿಗೆಲ್ಲ ನೋಡಿ ಭಯ ಆಗುತ್ತೆ, ಲುಕ್ಕು ಅಷ್ಟು ಒಂದು ಭಯಾನಕ ಲುಕ್ ಇರುತ್ತೆ ಬ್ರಹ್ಮಘಂಟಾಗೆ. ಶಿವ ನೋಡಿದ ತಕ್ಷಣ ಶಿವನಿಗೆ ಗೊತ್ತಲ್ವ ಇವರೇ ನನ್ನ ಪಾರ್ವತಿ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಬ್ರಹ್ಮಘಂಟ ಅಂತೆಲ್ಲ ಹೇಳ್ತಾರೆ, ಅಂದರೆ ಬ್ರಹ್ಮಚಾರಿಣಿ ಅಂತೆಲ್ಲ ಹೇಳಿ. ಅದಾದಮೇಲೆ ಮದುವೆಗೆ ನೆಕ್ಸ್ಟು ಬರ್ತಾರೆ. ಆ್ಯಂಡ್ ಇದರಿಂದ ಅಂದರೆ ಮದುವೆ ಆಗತ್ತೆ ಅಂತಂದರೆ ಅದಕ್ಕಿಂತ ಮುಂಚೆ ಏನೇನಾಗುತ್ತೆ ಅಂತ ನಾನು ನಾಳೆ ನಿಮಗೆ ಸ್ಟೋರಿಯಲ್ಲಿ ಹೇಳ್ತೀನಿ. ಇಲ್ಲಿ ನಾವು ಏನನ್ನು ಕಲಿಬೇಕು ಅಂತಂದರೆ ಬ್ರಹ್ಮಘಂಟದಿಂದ ನಾವು ಏನನ್ನು ಕಲಿಬೇಕು ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ 2 ಸೈಡ್ ಇರುತ್ತೆ. ಅಂತಂದರೆ ಒಂದು ಸಾಫ್ಟ್ ನೇಚರ್ ಇರುವಂತಹ ಒಂದು ಸೈಡು, ಇನ್ನೊಂದು ತುಂಬ ಕೋಪ ಇರುವಂತಹದ್ದು, ಅಥವಾ ಒಂದು ನೋಡಿದ್ರೇ ಭಯ ಆಗುತ್ತೆ, ಒಂಥರ ಟೆರಿಬಲ್ ಹಾರಿಫೈ ಇರುವಂತಹ ಒಂದು ಸೈಡ್ಸ್ ಇರುತ್ತೆ. ಅದನ್ನು ನಾವು ಎಕ್ಸಾಂಪಲ್ ಯಾರಲ್ಲೇ ಒಂದು ಆ ಸೈಡ್ ಇದ್ರೂ 2 ಎಕ್ಸೆಪ್ಟ್ ಮಾಡಬೇಕು. ಆ್ಯಂಡ್ ಯಾವ ರೀತಿ ಬೇರೆಯವ್ರಿಗೆ ನಾವು ಇಷ್ಟ ಆಗ್ತೀವೋ ಆ ರೀತಿನೂ ತೋರಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕಾಗತ್ತೆ. ಅಂತಂದರೆ ನಮ್ಮ ತನವನ್ನು ಬಿಡೋದು ಅಂತ ಅಲ್ಲ. ಸೊ ಈಗ ನನಗೆ ಒಂದೊಂದು ಸಿಚುಯೇಷನಲ್ಲಿ ವೆರಿ ಕಾಮಾಗಿ ನಾನು ಇದು ಮಾಡ್ತೀನಿ ಅಂತಂದರೆ ಫೇಸ್ನ ಮಾಡ್ತೀನಿ. ಇನ್ನೊಂದು ಸಿಚುಯೇಷನ್ಸಲ್ಲಿ ನಾನು ಟೆರಿಫೈ ಆಗಲೇಬೇಕಾಗುತ್ತೆ, ನನ್ನ ಪೇಷನ್ಸ್ನ ಕಳ್ಕೊಂಡು ನಾನು ಹೋರಾಡಲೇಬೇಕು ಅನ್ನುವಂಥ ಸಿಚುಯೇಷನ್ಸಲ್ಲಿ ಬ್ರಹ್ಮಘಂಟ ನಮಗೆ ತಿಳಿಸ್ಕೊಡೋದು, ಆ ಫೀಚರ್ಸ್, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹೇಳುತ್ತೆ ಅಂತಂದರೆ,
ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಪರ್ಸ್ನಾಲಿಟಿ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಈಗ ಒಂದು ಮನುಷ್ಯನ ಇವಾಗ ಯಾರೋ ನಿಮ್ಮ ಫ್ರೆಂಡ್ಸ್ನ ನೋಡಿ ಅವ್ನು ಯಾವಾಗಲೂ ಮಾತಾಡ್ತಾನೆ, ಯಾವಾಗಲೂ ನಾಟಿ ಅಂತ ಅವ್ರನ್ನ ಬರೀ ನಾಟಿ ಅಂತಲೇ ನಾವು ಕರೆಯೋದಕ್ಕಿಂತ ಅವ್ರಿಗೆ ಇನ್ನೊಂದು ಸೈಡ್ ಇರುತ್ತೆ, ಆ ಸೈಡ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ರೆಸ್ಪೆಕ್ಟ್ ಮಾಡಿದ್ರೇನೆ ಪ್ರತಿಯೊಬ್ಬರೂ ಒಂದು ಇಂಡಿವಿಜುವಲ್ ಆಗಿ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಆ್ಯಂಡ್ ಈ ಇಂಡಿವಿಜುವಾಲಿಟಿ ಅನ್ನೋದು ನಮ್ಮ ಮಧ್ಯ ನಾವು ಬೆಳೆಯೋದಕ್ಕೆ, ಬೇರೆಯವ್ರನ್ನ ಬೆಳೆಸೋದಕ್ಕೂ ಸಾಧ್ಯ. ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮದುವೆ ಆಗುತ್ತಾ, ಏನಾಗುತ್ತೆ ಮದುವೆಯಲ್ಲಿ, ಆ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ, Day 4 ಸ್ಟೋರಿ. ಸೊ ಸ್ಟೇ ಟ್ಯೂನ್ಡ್. ನೀವಿನ್ನೂ ಚಾನಲ್ನ ಅಂತಂದರೆ ಆದಿತ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಆಲ್ ಆಫ್ ಯು.